ಅಂಬಾರಿ ಆನೆ ಅರ್ಜುನ ಸ್ಮಾರಕ ನಿರ್ಮಾಣ ಸಂಬಂಧ ಹೋರಾಟ ನಡೆಸಿದ ಚಳವಳಿಗಾರರ ಮೇಲೆ ದಾಖಲಾಗಿರುವ ಎಲ್ಲ ಮೊಕದ್ದಮೆಗಳನ್ನು ತಕ್ಷಣವೇ ಹಿಂಪಡೆಯಬೇಕು. ಕಾಡಾನೆ ಮಾನವ ಸಂಘರ್ಷ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳಬೇಕು ಹಾಗೂ ಆನೆಧಾಮ ನಿರ್ಮಿಸಬೇಕು ಅಂತ ಸಕಲೇಶಪುರದ ಸರ್ವಪಕ್ಷ ಸರ್ವ ಸಂಘಟನೆಗಳ ಸಭೆ ನಿರ್ಣಯ ಕೈಗೊಳ್ಳಲಾಯಿತು. ಪಟ್ಟಣದ ಒಕ್ಕಲಿಗರ ಸಮುದಾಯ ಭವನದಲ್ಲಿ ನಡೆದ ಸಭೆಯಲ್ಲಿ ಮಾಜಿ ಶಾಸಕ ಎಚ್.ಎಂ. ವಿಶ್ವನಾಥ್ ಅಧ್ಯಕ್ಷತೆ ವಹಿಸಿದರು. ತಾಲೂಕಿನ ವಿವಿಧ ಸಂಘಟನೆಗಳ ನಾಯಕರು, ಹೋರಾಟಗಾರರು ಸಭೆಯಲ್ಲಿ ಪಾಲ್ಗೊಂಡು 3 ಪ್ರಮುಖ ನಿರ್ಣಯಗಳನ್ನು ಕೈಗೊಂಡರು. ಸಭೆಯ ನಂತರ ಪ್ರತಿನಿಧಿಗಳು ಡಿವೈಎಸ್ಪಿ ಕಚೇರಿಗೆ ತೆರಳಿ ಮಾಲತೀಶ ಅವರಿಗೆ ಮನವಿಯನ್ನು ಸಲ್ಲಿಸಿದರು. ಚಳುವಳಿಗಾರರ ವಿರುದ್ಧ ಪೂರ್ವಗ್ರಹ ಪೀಡಿತವಾಗಿ ಮೊಕದ್ದಮೆ ದಾಖಲಿಸಿರುವುದು ಸರಿಯಾದ ಕ್ರಮವಲ್ಲ. ಅವರನ್ನು ಅಪರಾಧಿಗಳಂತೆ ಕಾಣಬಾರದು. ಸಂಬಂಧಪಟ್ಟ ಎಲ್ಲ ಪ್ರಕರಣಗಳನ್ನು ರದ್ದುಪಡಿಸಲು ಸಹಕರಿಸಬೇಕು ಅಂತ ಮನವಿಯಲ್ಲಿ ಒತ್ತಾಯಿಸಲಾಯಿತು. ಮಾಧ್ಯಮದವರೊಂದಿಗೆ ಮಾತನಾಡಿದ ಮಾಜಿ ಶಾಸಕ ಎಚ್.ಎಂ. ವಿಶ್ವನಾಥ್, ಕಾಡಾನೆ ಸಮಸ್ಯೆಯನ್ನು ಬಗೆಹರಿಸಲು ವಿಫಲವಾದ ಸರ್ಕಾರಗಳು ಸಮಸ್ಯೆ ಪರಿಹಾರಕ್ಕೆ ಒತ್ತಾಯಿಸುವ ಚಳುವಳಿಗಾರರನ್ನು ದಮನಿಸುವುದು ಸರಿಯಾದ ಬೆಳವಣಿಗೆ ಅಲ್ಲ. ಹೋರಾಟಗಳನ್ನು ಹತ್ತಿಕ್ಕುವುದರಿಂದ ಸಮಸ್ಯೆ ಪರಿಹಾರವಾಗುವುದಿಲ್ಲ. ನೈಜ ಸಮಸ್ಯೆ ಪರಿಹಾರಕ್ಕೆ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಮುಂದಾಗಬೇಕು ಅಂತ ಹೇಳಿದರು. ನಾನು ಹೋರಾಟದ ಮೂಲಕ ಸಾರ್ವಜನಿಕ ಜೀವನಕ್ಕೆ ಬಂದವನು. ಹೋರಾಟಗಾರರ ಮೇಲಿನ ದೌರ್ಜನ್ಯವನ್ನು ನೋಡುತ್ತಾ ಸುಮ್ಮನೆ ಕೂರುವುದು ಸಾಧ್ಯವಿಲ್ಲ. ನಮ್ಮ ತಾಲೂಕಿನ ನನ್ನಂತಹ ಮನಸ್ಥಿತಿಯ ಅನೇಕರಿದ್ದಾರೆ. ಅಗತ್ಯವಾದರೆ ಸರ್ಕಾರದೊಂದಿಗೆ ಮಾತುಕತೆ ನಡೆಸ್ತೇನೆ. ಅದು ಫಲ ನೀಡದಿದ್ರೆ ಹೋರಾಟದ ದಾರಿಯನ್ನು ಆಯ್ಕೆ ಮಾಡಿಕೊಳ್ಬೇಕಾಗತ್ತೆ ಅಂತ ಎಚ್ಚರಿಸಿದರು. ನೀವೆಲ್ಲರೂ ಒಂದಾಗ್ತಾ ಇದ್ದೀರಿ ಅನ್ನೋದು, ಯಾವುದೇ ಪಕ್ಷ ಭೇದಗಳಿಲ್ದಲೆ, ಯಾವುದೇ ನ್ಯೂನ್ಯತೆಗಳಿಲ್ದಲೆ, ಯಾವುದೇ ಕುಟುಂಬಗಳಿಲ್ದಲೆ ಎಲ್ಲರೂ ಒಟ್ಟಿಗೆ ಸೇರ್ತಾರೆ ಅನ್ನೋದು ಮತ್ತು ಸೇರೋಂಥ ವ್ಯಕ್ತಿಗಳ ಯಾರ್ಯಾರು ಸೇರ್ಬೋದು ಅನ್ನೋಂಥ ಆಲೋಚನೆ ಇಟ್ಕೊಂಡು ಇವತ್ತು 2 ಬಾರಿ ನನಗೆ ಫೋನ್ ಮಾಡಿದೆ, 4 ಬಾರಿ ಫೋನ್ ಬಂದಿದೆ. 2 ಬಾರಿ ಫೋನನ್ನು ನಾನು ರಿಸೀವ್ ಮಾಡಿದೆ. ನಾನು ಅವರಿಗೆ ಹೇಳಿದೆ, ಸೇರ್ತಾ ಇದ್ವಿ ನಾವು ಸರ್ಕಾರ ಥ್ರೂ ಪೊಲೀಸ್ ಇಲಾಖೆ ಮತ್ತು ರೆವಿನ್ಯೂ ಇಲಾಖೆ ಮತ್ತು ನೇರವಾಗಿ ಸರ್ಕಾರದ ಜೊತೆ ನಾವು ಮಾತಾಡ್ತೀವಿ ಅನ್ನೋಂಥ ಮಾತನ್ನು ಹೇಳಿ ಔಟ್ಕಮ್ ಏನು ಬರುತ್ತೆ ಅದಾದಮೇಲೆ ನಿಮ್ಗೆ ಹೇಳ್ತೀವಿ. ನಾವು ಬರ್ತೀವಿ, ನಿಮ್ಮ DYSP ಕಚೇರಿಗೂ ಬಂದು ಹೋಗ್ತೀವಿ, ನಮ್ಮ ಅಹವಾಲನ್ನು ಕೂಡ ನಿಮ್ಗೆ ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಅವರಿಗೆ ಹೇಳಿಸ್ಕೊಂಡಿದ್ದೀವಿ. ನಾನು ಈ ವಿಷಯನೇ ಯಾಕೆ ಪ್ರಸ್ತಾಪ ಮಾಡ್ತೀನಿ ಅಂದರೆ, ನೀವಿಲ್ಲಿ ಸೇರ್ಕೊಂಡಿರೋದು ಒಂದಷ್ಟು ಜನ ನಾವೇನೋ ಸೇರ್ಕೊಂಡಿದ್ದೀವಿ ಅಂತಲ್ಲ. ತಾಲೂಕಿನ ಮುಂದೆ ಬರ್ತಕ್ಕಂಥ ಯಾವುದೇ ಹೋರಾಟಗಾರರಿಗೆ, ನ್ಯಾಯಬದ್ಧವಾಗಿ ಮಾಡ್ತಕ್ಕಂಥ ಚಳವಳಿಗಾರರಿಗೆ ಅಥವಾ ಧ್ವನಿ ಎತ್ತಕ್ಕಂಥ ಯಾವುದೇ ವ್ಯಕ್ತಿಗೆ, ಯಾವುದಾರು ರಾಜಕೀಯ ಪಕ್ಷ ಪಾರ್ಟಿ ಅವನ ಸಿದ್ಧಾಂತಕ್ಕೆ ಅವನಿರಲಿ, ಆದರೆ ಯಾರು ಈ ತಾಲೂಕಿನ ಪರವಾಗಿ, ಈ ಜನರ ಪರವಾಗಿ ಧ್ವನಿ ಎತ್ತಾರೆ ಅವರಿಗೆ ಯಾರ್ದೋ ಫೋನಿಗೆ ಒಂಚೂರು ಆಫ್ ಮಾಡ್ಕೊಂಡಿದ್ದಾರೆ. ಗಟ್ಟಿ ಧ್ವನಿಯಾಗಿ ನಿಲ್ಲದೆ ಇದ್ದರೆ ನೀವೆಲ್ಲರೂ ಕೂಡ ಒಂಟಿಯಾಗಿ ನಿಮ್ಮನ್ನು ಈಸಿಯಾಗಿ ನಿಲ್ಲಿಸ್ತಾರೆ. ನಿಮಗೆ ನನ್ನ ಬಂದೂಕ, ವಿಶ್ವನಾಥನ ಬಂದೂಕ ಅಲ್ಲ, ಅದು ಈ ತಾಲೂಕಿನ ಎಲ್ಲ ಚಳವಳಿಗಾರರ ಶಕ್ತಿಯಾಗಿದೆ. ಮಂಜುನಾಥ್ ಎಡ್ರಳ್ಳಿ ಅವನೊಬ್ಬ ಯಾವುದೋ ವ್ಯಕ್ತಿ 4 ಜನ ಕಟ್ಕೊಂಡು ಜೈಲಿಗೆ ಹೋದಾನ ಅಂತ ಸುಮ್ಮನೆ ಆದ್ರಲ್ಲ, ಅದ್ರ ಪರಿಣಾಮ ಏನಾಗಿದೆ? ಈಗ 19 ಜನದ ಮೇಲೆ, ನೀವು 19 ಜನದ ಮೇಲೆ ಕೇಸ್ ಹಾಕಿರೋದು ನಮ್ದೆಲ್ಲ, ಅವರೇನ ಮಾಡ್ಕೊಂಡು ನೀವು ಬಿಟ್ಲಿ ಅಂತ ಇಟ್ಕೊಳ್ಳಿ. ಇದು ನೀವೆಲ್ಲ ಚಳವಳಿ. ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರಗತಿಪರ ಸಂಘಟನೆಗಳ ಅಧ್ಯಕ್ಷ ಮಲ್ನಾಡ್ ಮೆಹಬೂಬ್, ಅನ್ಯಾಯದ ವಿರುದ್ಧ ಪ್ರಶ್ನಿಸುವುದು, ಹೋರಾಟ ಮಾಡುವುದು ಭಾರತದ ಪ್ರಜಾಪ್ರಭುತ್ವದ ಸೌಂದರ್ಯ. ಆದರೆ ಹೋರಾಟಗಳನ್ನು ಹತ್ತಿಕ್ಕಲು ಮೊಕದ್ದಮೆ ದಾಖಲಿಸುವುದು ವ್ಯವಸ್ಥೆಯನ್ನು ಕುರೂಪಗೊಳಿಸುವ ಕಾರ್ಯ. ಇದೇ ರೀತಿಯ ಪ್ರಯತ್ನವನ್ನು ಕಾಡಾನೆ ಹೋರಾಟಗಾರರ ವಿರುದ್ಧ ಬಳಸಲಾಗ್ತಿದೆ. ಇದು ವಿಷಾದನೀಯ ಅಂತ ಹೇಳಿದರು. ಅದಕ್ಕೆ ವ್ಯವಸ್ಥಿತವಾಗಿ ಇನ್ನೇನಾದ್ರು ಇದ್ರ ಮುಂದೆ ನಾಳೆ ಬಿಲ್ಡಪ್ ಆದೀತು ಈ ಕೇಸು ಅಂತೇಳಿ ತಿಳ್ಕೊಂಡು ಇವ್ರು 19 ಜನನ ಸಾಗರ್ ಅವರ ಟಾರ್ಗೆಟ್ ಮಾಡ್ದಂಗೆ 19 ಜನನ ಟಾರ್ಗೆಟ್ ಮಾಡಿದ್ದಾರೆ. ಮುಂದೊಂದು ದಿನ ಇಲ್ಲಿ ಬಂದಿದ್ವಲ್ಲ, 25 ಜನಿಗೂ ಏನು ತಪ್ಪಿದ್ದೇನಲ್ಲ. ನಾವು ಹಿಂಗೆ ಬಿಟ್ಕೊಂಡು ಹೋದರೆ 19 ಆಯಿತು, 1 ಆಯಿತು, 3 ಆಯಿತು, 12 ಆಯಿತು, 19 ಆಯಿತು, ಇನ್ನು 45-50 ಜನಕ್ಕೆ ಇನ್ನೊಂದ್ಸರಿ ತಪ್ಪೇನಿಲ್ಲ. ಬೀಳೋಕ್ಕೂ ಮುಂಚೆ ತಪ್ಪಿಸ್ಕೊಳ್ಳೋದಂಗಿರುತ್ತೆ, ಏಟು ಬಿದ್ದ ಮೇಲೆ ತಪ್ಪಿಸ್ಕೊಳ್ಳೋಕೆ ಓಡಾಡೋದಿಲ್ಲ. ಅದರಲ್ಲೂ ವಿಶೇಷವಾಗಿ ಇವತ್ತು ಈ ಸಭೆನ ಕರೆದಿರೋದಕ್ಕೆ ನಾನು ವಿಶ್ವಣ್ಣವ್ರಿಗಿರ್ಬೋದು, ಹಾಗೆಯೇ ಮಹಬೂಬಾಗಿರ್ಬೋದು, ಪ್ರತಿಯೊಬ್ಬರಿಗೂ ಸಹ ನಾನು ಧನ್ಯವಾದ ಹೇಳ್ತೀನಿ. ಈ ಹಿಂದೆನೂ ಸಹ ಕೇಸಾದಾಗ ಇದೇ ಥರ ಕಾಡಾನೆ ಸಮಸ್ಯೆಯಾಗಿ ಸುಮಾರು 11 ದಿನ ನಾವು 12 ಜನ ಎಡಳ್ಳಿ ಮಂಜಣ್ಣನವರು ಸಹ ಇದ್ರು. ಅದರಲ್ಲಿ ಕಾರಾಗೃಹ ವಾಸನ ಮಾಡದಿಲ್ಲರೋ ತಪ್ಪಿಗೆ ನಾವು ಅನುಭವಿಸಿದ್ವಿ. ಯಾಕೆಂತಂದ್ರೆ ಒಂದೊಂದು ಟೈಮ್ ನಮ್ಗೆ ಅನ್ಸುತ್ತೆ ತಪ್ಪೇ ಮಾಡಿಲ್ಲ, ಆದ್ರೂ ತಾವು ಜೈಲಿಗೆ ಹಾಕಿ ತಪ್ಪು ಮಾಡ್ಬಿಡೋಣ ಅನ್ಸುತ್ತೆ. ಯಾಕೆಂದ್ರೆ ಆಕ್ರೋಶಭರಿತವಾಗಿ ರಕ್ತ ಕುದಿತಾ ಇರುತ್ತೆ.
ಆದರೆ ಆ ಥರದ ತಪ್ಪುಗಳನ್ನ ನಾವು ಮಾಡೋದು ಬೇಡ. ಇವಾಗ ಆಲ್ರೆಡಿ ಅಣ್ಣ ಎಲ್ಲ ಥರದಲ್ಲೂ ಎಲ್ಲ ವಿಚಾರನೂ ವಿಶ್ಲೇಷಣೆ ಮಾಡಿ ಬಿಡಿಸಿ ಹೇಳಿದ್ದಾರೆ. ಅತಿ ಹೆಚ್ಚಾಗಿ ನಾವು ಮಾತಾಡೋಕೆ ಹೋದರೆ ತುಂಬ ಜನ ಇದ್ದಾರೆ, ಮಾತಾಡಲಿಕ್ಕೆ ಅವಕಾಶ ಕೊಡಬೇಕು. 25 ವರ್ಷದ ಹೋರಾಟಗಾರರು ಇವತ್ತು ಚಳುವಳಿ ಹೋರಾಟಗಾರಲ್ಲ ಯಾಕೆ ಒಂದು ಕಡೆ ಸೈಡಿಗೆ ನಿಂತ್ಕೊಂಡ್ಬಿಟ್ಟಿದ್ದಾರೆ ಅಂದರೆ, ಒಂದು ನ್ಯಾಯ ಮಾತಾಡೋದೇ ತಪ್ಪದಂಗೆ ಆಗ್ಬಿಟ್ಟಿದೆ. ಎಲ್ಲರೂ ಅನ್ಯಾಯ ಆಯಿತು ಅಂದರೆ ಅದನ್ನು ಪ್ರತಿಭಟನೆ ಮಾಡೋದೇ ತಪ್ಪೇನಪ್ಪ ಅನ್ನೋ ರೀತಿ ಆಗ್ತಿದೆ. ಯಾಕೆಂದರೆ ಫಸ್ಟು ಅವ್ರನ್ನ ಟಾರ್ಗೆಟ್ ಮಾಡೋದು, ಅವ್ರ ಮೇಲೆ ಕೆಲವು ಸುಳ್ಳು ಮೊಕದ್ದಮೆಗಳನ್ನ ಹಾಕೋದು. ನಾವು ಉದಾಹರಣೆಗೆ ರೈಲು ಚಳುವಳಿ, ರೈಲನ್ನು ಬಿಡಬೇಕು ಇಲ್ಲಿಗೆ ಅಂತೇಳಿ ಚಳುವಳಿ ಮಾಡಿದ್ವಿ. ಸೊ ಅದಕ್ಕೆ ಕೇಸ್ ಹಾಕಿ ಲಾಸ್ಟಿಗೆ ಮೈಸೂರಿಗೆ ಹೋಗಬೇಕು ಅನ್ನೋ ಮಾತನ್ನು ಹೇಳಿದರು. ಆಮೇಲೆ ಅದಾದಮೇಲೆ ಸುಮಾರು ವರ್ಷಗಳ ಕಾಲ ಅದು ಕೇಸ್ ನಡೀತು. ಆಮೇಲೆ ಬಸ್ ಸ್ಟ್ಯಾಂಡ್ ಮಾಡಿ ಅಂತ ಒಂದು ಕಾರ್ಯಕ್ರಮ ಮಾಡಿದಾಗ ಅದು ದೊಡ್ಡ ಗಲಾಟೆ ಇತ್ತು. ಸೊ ಅಲ್ಲಿ ಇದ್ದವ್ರನ್ನೂ ಹಾಕಿದ್ದು, ಇಲ್ದೋದವ್ರನ್ನೂ ಕೇಸ್ ಹಾಕಿದ್ರು. ಅದರಲ್ಲಿ ಸುಮಾರು 70 ಜನ ಕೇಸಲ್ಲಿದ್ವಿ. ನಮ್ಮ ಮಾರುತಿ ದೊಡ್ಡದವರು ಇದ್ದರು, ಸುಮಾರು ತುಂಬ ಜನ ಇದ್ದರು, ಒಂದು 70 ಜನ ಕೇಸು. ಯಾವುದೇ ಅಧಿಕಾರಿ ಬೈದಿಲ್ಲ, ಯಾವುದೇ ಕೆಟ್ಟ ಶಬ್ದ ಬಂದಿಲ್ಲ. ಆದರೆ ಅದಾದ ತದನಂತರದಲ್ಲಿ ಎಷ್ಟೋ ವರ್ಷಗಳ ಕಳೆದ ನಂತರ FIR ಮಾಡ್ತಾರೆ ಅಂದರೆ ನಾವು ಎಚ್ಚರಿಕೆಯಿಂದ ಇರಬೇಕು ಅಂತಕ್ಕಂಥದ್ದು ಇವತ್ತು ಕೂಡ ನಾವು ಆಲೋಚನೆ ಮಾಡಬೇಕಂತ ಸಂದರ್ಭ ಬಂದು ಒದಗಿದೆ. ಕಾರಣ ಅಂದರೆ ಇವತ್ತು ಮೊಬೈಲ್ ನೋಡಿ ರೆಕಾರ್ಡ್ ಮಾಡ್ತಾರೆ, ಮುಂಜಾನೆ ಇನ್ನೊಬ್ರು ರೆಕಾರ್ಡ್ ಮಾಡ್ತಾರೆ. ಅದು ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ಗುಪ್ತಚರ ಇಲಾಖೆ ಇರ್ಬೋದು, ವರದಿ ಹೋಗೋದು ಸರ್ಕಾರ ಯಾರನ್ನ ಹತ್ತಿಕ್ಕೋದು, ಇವತ್ತು ಏನು ನಡೀತು, ಯಾರು ಸಭೆ ಕರೆದಿದ್ರು, ಯಾಕೆ ಮಾಡ್ತಾರೆ, ಎಲ್ಲಿ ಮಾಡ್ತಾರೆ, ಯಾವಾಗ ಮಾಡ್ತಾರೆ, ಅದ್ರ ಉದ್ದೇಶ ಏನು, ಇದೆಲ್ಲ ಚಾಕಚಕ್ಯತೆಯನ್ನು ಭಾರಿ ಯೋಚನೆ ಮಾಡ್ತಾರೆ ಅಧಿಕಾರಿಗಳು, ಸರ್ಕಾರದವರು. ಈ ಸರ್ಕಾರಕ್ಕೆ ಮಾನ್ಯ ವಿಶ್ವಾಸಗೌಡ ಸಮ್ಮುಖದಲ್ಲಿ ತಮ್ಮೆಲ್ಲರ ಒಂದು ತುಂಬ ಇದು ಮಾಡಿದ್ದಾರೆ, ಅರೆಸ್ಟ್ ಮಾಡಿದ್ದಾರೆ. ಅದಕ್ಕೋಸ್ಕರ ದಯವಿಟ್ಟು ನಾನು ಕೇಳ್ಕೊಳ್ತಿದ್ದೀನಿ, ಕಾಡನ ಸಮಸ್ಯೆ ಇದ್ದಾಗ ಎಲ್ಲ ಜನಗಳು, ಹೋರಾಟಗಾರರು ಹೋಗಿ ಮಾತಾಡೋದು ಸಹಜ. ಏನಾದರೆ ಸಮಸ್ಯೆ ಇದ್ದರೆ, ಯಾಕಂದರೆ ತುಂಬ ಹಲವಾರು ಕಡೆ ಅವರಿಗೆ ಆನೆಯಿಂದ ತುಂಬ ಇದಾಗಿದೆ, ಜನಗಳು ತುಂಬ ಜನ ಸತ್ತೋಗಿದ್ದಾರೆ. ಆ ಥರದ್ರಲ್ಲಿ ಸಮಸ್ಯೆ ಇದ್ದಾಗ ಹೋರಾಟಗಾರರಿಗೆ ನಾವು ಸಾಥ್ ಕೊಡಬೇಕಾಗಿದೆ. ಮತ್ತು ಏನಂತ ಹೇಳಿದ್ರೆ, ನಮ್ಮ ಅರ್ಜುನ ಆನೆ, ನಮ್ಮ ಮೈಸೂರು ಆನೆ, ಅದನ್ನು ಹೇಳೋಕ್ಕೆ ನಮಗೆ ತುಂಬ ಖುಷಿ ಆಗ್ತಿದೆ. ಅದು ನಮ್ಮನ್ನ ಇದಾಗಿದೆ, ಅದನ್ನು ಸಮಾಧಿ ಮಾಡಿದ್ದಾರೆ ಎಸ್ಲೂರು ಹೋಬಳಿ ಬಳಿ. ಅದನ್ನ ನೆನಪಿಗೋಸ್ಕರ ನಾನು ನಮ್ಮ ಸರ್ಕಾರದ ಜೊತೆ ನಾನು ಕೇಳ್ಕೊಳ್ತಿರೋದು, ನಮಗೆ ಎಲ್ಲ 5 ಗ್ಯಾರಂಟಿಗಳು ನಮ್ಮ ಸರ್ಕಾರದಿಂದ ಕೊಟ್ಟಿದೆ. ಅದೇ ಥರ ಆ ಸಮಾಧಿನ ಆ ಆನೆ ಬೀಳೋದಿಲ್ವಾ? ಬಿದ್ದಲ್ಲಿಗೆ ಆನೆ ಗುದ್ದಿದ್ರೆ ಸಾಯೋದಿಲ್ವಾ? ಹಾಗಾದ್ರೆ ಆ ಆನೆ ಯಾವುದು ಈಗಲೂ ಕೂಡ ಇದೆ, ಅಲ್ಲಿ ಬೇಲೂರು ತಾಲೂಕಿನಲ್ಲಿ ಇದೆ. ಅದು ಕ್ಯಾಪ್ಟನ್ ಅಂತ ಅದಕ್ಕೆ ಹೇಳ್ತಾರೆ. ಅದೇ ಆನೆ ಗುದ್ದಿರತಕ್ಕಂಥದ್ದು ಈಗಲೂ ಕೂಡ ಇದೆ. ಅದು ಭಾರಿ ಪುಂಡಾನೆ. ಅದನ್ನು ಹಿಡಿಲಿಕ್ಕೆ ಇವರಿಂದ ಆಗಲೇ ಇಲ್ಲ. ಒಂದು ಸಲ ಹಿಡಿದ್ರು ಅಂತ ಹಿಡಿದ್ರು, ಅದಕ್ಕೆ ಬೆಲ್ಟ್ ಹಾಕಿದ್ರಂತೆ, ಅಲ್ಲೆಲ್ಲ ತಗೊಂಡು 3 ದಿವಸದಲ್ಲಿ ಮತ್ತೆ ಬಂದಿದೆ ಅದು ಇಲ್ಲಿಗೆ. ಇಂಥ ಒಂದು ಅನಾರಿಕರಾಗೆ ಅವರು ಈ ಫಾರೆಸ್ಟ್ನವರು ಮಾಡ್ತಾ ಇದ್ದಾರೆ. ಯಾರೂ ಕೂಡ ಸರಿಯಾದ ರೀತಿಯಲ್ಲಿ ಅದಕ್ಕೆ ಒಂದು ಸರಿಯಾದ ಮಾಹಿತಿ ಕೊಡುವಂತೆ ಇಲ್ಲ, ಸರಿಯಾದ ರೀತಿಯಲ್ಲಿ ನಡ್ಕೊಳ್ಳೋದು ಇಲ್ಲ. ಮೊನ್ನೆ ಸಮೇತ ಯಾರೋ ಬೇಲೂರಿನಲ್ಲಿ ಸತ್ತೋರು ದೊಡ್ಡ ಹೋರಾಟ ಮಾಡಿದರು ಬಿಕ್ಕೋಡಲ್ಲಿ. ಈ ರೀತಿಯಾಗಿ ಅವರ ಮೇಲೆ ಕೇಸ್ ಆನೆಗಳನ್ನು ಒಂದ್ ಕಡೆ ಹಾಕಕ್ಕೆ ದೊಡ್ಡ ಖರ್ಚ. ಒಂದು ಆನೆ ಸತ್ತಾಗ ಒಬ್ಬರಿಗೆ 20 ಲಕ್ಷ ಕೊಡ್ತಾರೆ, 25 ಲಕ್ಷ ಕೊಡ್ತಾರೆ, ಅವ್ರಿಗೆ ಕೆಲಸ ಕೊಡ್ತಾರೆ. ಸರ್ಕಾರದಿಂದ ಒಂದು 50 ಲಕ್ಷ ಬಿಲ್ ಮಾಡ್ತಾರೆ ಬಿಡಿ, ಅದೆಲ್ಲ ಇದ್ದಿದೆ. 25 ಲಕ್ಷ ಕೊಟ್ಟು 50 ಲಕ್ಷ ಬಿಲ್ ಮಾಡ್ತಾರೆ. ಎಷ್ಟು ಆನೆ ಸತ್ತೋಯ್ತು, ಎಷ್ಟು ಆನೆಯಿಂದ ಜನ ಸತ್ತೋದ್ರು, ಎಷ್ಟು ಕೋಟಿ ಖರ್ಚಾಯಿತು. ಇವೆಲ್ಲ ಮಾಡಕ್ಕೆ 250 ಆನೆಯನ್ನು ಒಂದು ಸೇಫ್ಟಿ ಮಾಡೋಕ್ಕೆ, ಕಾಶ್ಮೀರದ ಕಡೆ ಮಾಡೋಕ್ಕೆ ದೊಡ್ಡ ಕೆಲಸನ. ಇವ್ರಿಗೆ ಏನು ಮಾಡಬೇಕು ಅಂದರೆ, ಅರಣ್ಯ ಇಲಾಖೆ ಅವರಿಗೆ ಅಲ್ಲಿ ಮರಗಳು ಬೆಳಿಬೇಕು, ಅವ್ರಿಗೆ ದುಡ್ಡು ಹಾಕಬೇಕು. ಈ ಆನೆ ತಿನ್ನೋದು ಯಾವುದು, ಜಿಂಕೆ ತಿನ್ನೋದು. ಜಿಂಕೆ ಬಂದ್ಬಿಟ್ಟು ರೋಡಲ್ಲಿ ಸತ್ತಿದ್ದೇವೆ. ಮೊದಲೆಲ್ಲ ಮಕ್ಕಳಿಗೆ ಜಿಂಕೆ ನೋಡಿ ಇದೆ ಹಿಂಗೆ, ಆನೆ ಹಿಂಗೆ ತೋರಿಸಿದ್ರು. ಈಗ ಆನೆ ಮನೆ ಬಾಗಿಲಿ ಬರ್ತವೆ. ಕಾರಣ ಸಭೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷ ಜಯಮಾರುತಿ ದೇವರಾಜು, ಮಲೆನಾಡು ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷ ಜಾನೇಕೆರೆ ಸಾಗರ್, ದಲಿತ ಹೋರಾಟಗಾರ ಲಕ್ಷ್ಮಣ್ ಕೀರ್ತಿ, ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷ ರಮೇಶ್ ಪೂಜಾರಿ, ಕಮ್ಯುನಿಸ್ಟ್ ಪಕ್ಷದ ಮುಖಂಡ ಹರೀಶ್, ನಗರಸಭೆ ನಾಮನಿರ್ದೇಶಿತ ಸದಸ್ಯೆ ಬಿಲ್ಕಸ್ ರಾಣಿ, ಕಾಂಗ್ರೆಸ್ ಅಲ್ಪಸಂಖ್ಯಾತರ ವಿಭಾಗದ ಜಿಲ್ಲಾ ಉಪಾಧ್ಯಕ್ಷೆ ಸಾಯಿರಾ ಬಾನು, ನಿವೃತ್ತ PDO ಕುಮಾರಯ್ಯ, ನಿವೃತ್ತ ಉಪಾಧ್ಯಾಯ ಲಕ್ಕಪ್ಪ ಮಾಸ್ಟರ್, ಜೆಡಿಎಸ್ ಮುಖಂಡ ಸಭಾ ಭಾಸ್ಕರ್, ಬೆಕ್ಕನಹಳ್ಳಿ ನಾಗರಾಜು, ಪುರಸಭೆ ಮಾಜಿ ಅಧ್ಯಕ್ಷ ಕಾಡಪ್ಪ, ತಾಲೂಕು ಕಾಂಗ್ರೆಸ್ ಅಲ್ಪಸಂಖ್ಯಾತರ ವಿಭಾಗದ ಅಧ್ಯಕ್ಷ ಮೊಹಮ್ಮದ್ ಹನೀಫ್, ಆನೆಮಹಲ್ ಆಸೇನಾರ್, ಕಾಂಗ್ರೆಸ್ ಮುಖಂಡ ಸಣ್ಣಸ್ವಾಮಿ, ಬಿಜೆಪಿ ಮುಖಂಡ ಅಶ್ವಥ್, CITU ನಾಯಕಿ ಸೌಮ್ಯ, ಕಾರ್ಯಕರ್ತರ ಸಂಘದ ಅಧ್ಯಕ್ಷ ಜೈಬಿ ಮಂಜು, ಬಿಜೆಪಿ ಮುಖಂಡ ಮಸವಳ್ಳಿ ಚಂದ್ರು, ಹಿರಿಯ ಹೋರಾಟಗಾರ ನಾರಾಯಣ ಆಳ್ವ, ಶಾನು ಮಾದೇವಿ, ಮೊಹಿದ್ದೀನ್ ಶರೀಫ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು.